ಯಾದಗಿರಿ ಜಿಲ್ಲೆಯಾದ್ಯಂತ 2024-25 ಸಾಲಿನಲ್ಲಿ ಅಂಗನವಾಡಿ ಸಹಾಯಕರ ಮತ್ತು ಕಾರ್ಯಕರ್ತರ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕ್ರಾಂತಿಕಾರಿ ಸಂಘಟನೆ ವತಿಯಿಂದ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಕೂಡಲೇ ಈ ಆಯ್ಕೆಗಳನ್ನು ರದ್ದು ಮಾಡಬೇಕು ಅಂತ ರದ್ದು ಮಾಡಿ ಆದೇಶವನ್ನು ಹೊರಡಿಸಬೇಕಂತ ಯಾದಗಿರಿ ಜಿಲ್ಲಾ CSO ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಹುಣಸಗಿ ತಾಲೂಕಿನ ಯಾಳಗಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆಂದು ಮೀಸಲಿದ್ದ ಕಾರ್ಯಕರ್ತೆಯರ ಸ್ಥಾನಕ್ಕೆ ಮುಸ್ಲಿಂ ಹೆಸರಿನ ಬಿಸ್ಮಿಲ್ಲಾ ತಂದೆ ಕಾಸಿಂ ಸಾಬ್ ಆಯ್ಕೆ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ 98 ಕೇಂದ್ರ ಸಂಖ್ಯೆ 2 ಇದೆ. ಈ ಒಂದು ಉದಾಹರಣೆ ಸಾಕಲ್ವಾ ಎಂದು ಗುಡುಗಿದ್ರು. ಅಧಿಕಾರಿಗಳು ಮಾಡಿರುವ ತಪ್ಪು ತೋರಿಸುವುದಕ್ಕೆ, ಆದ್ದರಿಂದ ಜಿಲ್ಲೆಯಾದ್ಯಂತ ಇಂಥ ತಪ್ಪು ಮಾಡಿದ ಅಧಿಕಾರಿಗಳಿಗೆ ಮತ್ತು ಪರಿಶಿಷ್ಟ ಜಾತಿಯವರ ಹೆಸರಿನಲ್ಲಿ ಕೆಲಸಕ್ಕೆ ಸೇರಿದವರಿಗೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮಲ್ಲಿಕಾರ್ಜುನ್ ಕ್ರಾಂತಿಯವರು ಸರ್ಕಾರಕ್ಕೆ ಆಗ್ರಹ ಮಾಡಿದರು. ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಜಿಲ್ಲಾ ಶಾಖೆ ವತಿಯಿಂದ ಮಾನ್ಯ CS ಅವರಿಗೆ ಮನವಿ ಸಲ್ಲಿಸುವ ಉದ್ದೇಶ ಏನಂತಂದರೆ, ಮೊನ್ನೆ ಜಿಲ್ಲೆಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಅವರ ನಿವೃತ್ತಿಯಿಂದ ಖಾಲಿಯಾದ ಸ್ಥಾನಕ್ಕೆ ಮತ್ತು ಹೊಸ ಕೇಂದ್ರವನ್ನು ಸ್ಯಾಂಕ್ಷನ್ ಆದ ಮಂಜೂರಿಯಾದ ಕೇಂದ್ರಕ್ಕೆ ಕಾರ್ಯಕರ್ತೆ ಮತ್ತು ಸಹಾಯಕಿ ನೇಮಕಾತಿ ಮಾಡಿಕೊಂಡು ತಾತ್ಕಾಲಿಕ ಪಟ್ಟಿ ಇವತ್ತು ಆಯಾ ಶಿಲ್ಪ ಕಚೇರಿಗಳಲ್ಲಿ ಮತ್ತು DD ಅವರ ಕಚೇರಿಯಲ್ಲಿ ಪಟ್ಟಿ ನೋಟಿಸ್ ಬಡಿ ಹೆಚ್ಚಾರ. ಆ ಒಂದು ಪಟ್ಟಿ ನೋಡಿದ್ರೆ ನಮಗೆ ಯಾಕಂತಂದ್ರೆ ಅನುಮಾನವು ಬರುವಂಥ ಪಟ್ಟಿ ನಮ್ಮ ಕಾಣಲಿಕ್ಕಿರ್ತದ. ಒಂದು ಕೇಂದ್ರಕ್ಕೆ ಇವತ್ತು ಮೀಸಲು ಕೇಂದ್ರಕ್ಕೆ 15 ಅರ್ಜಿಗಳು ಬಂದಾಗ 15 ಜನರಲ್ಲಿ ಯಾವ್ಯಾವ ದಾಖಲಾತಿಗಳಿಲ್ಲ ಅವನ್ನು ಬಿಟ್ಟು ಉಳಿದಂಥವು ಪರ್ಸೆಂಟೇಜ್ ಪ್ರಕಾರ ಆಯ್ಕೆ ಮಾಡಿ ಆಯ್ಕಿನ ಕೆಳಗಡೆ ಇದ್ದಂಥ ಪರ್ಸೆಂಟೇಜ್ಗಳ ಲೀಸ್ಟು ಆ ತಾತ್ಕಾಲಿಕ ಪಟ್ಟಿಯಲ್ಲಿ ಆಯ್ಕೆ ಮಾಡಿದ್ರೆ ನಮಗೆ ಅನುಮಾನ ಬರ್ತಿದ್ದಿಲ್ಲ. ಇವತ್ತು ಸುರಪುರ ತಾಲೂಕಿನ ತೆಗ್ಗೇಳಿ ಗ್ರಾಮದಲ್ಲಿ 2 ಅರ್ಜಿಗಳಲ್ಲಿ ಒಂದು ಹೆಣ್ಮಗಳದು 46% ಇದ್ದು, ಇನ್ನೊಂದು ಹೆಣ್ಮಗಳ 38%. 2 ಅರ್ಜಿಗಳಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಆ 38% ಇದ್ದದ್ದು ಹೆಣ್ಮಗಳು ತಾತ್ಕಾಲಿಕ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದು ನಾವು ನೋಡಿದ್ವಿ. ಆ 46% ಇದ್ದ ಹೆಣ್ಮಗಳು ಗೆಲುವೈತು. ಇನ್ನೊಂದು ಯಾಳಗಿ ಗ್ರಾಮದಲ್ಲಿ ಮೀಸಲು SC ಮೀಸಲು ಕೇಂದ್ರಕ್ಕೆ ಅಲ್ಲಿ ಒಂದು ಮುಸ್ಲಿಂ ಹೆಣ್ಮಗಳ ಹೆಸರು ಆಯ್ಕೆ ಪಟ್ಟಿಯಲ್ಲಿ ನಾವು ನೋಡಕತ್ತೀವಿ. ಆಯ್ಕೆ ಪಟ್ಟಿಯಲ್ಲಿ ಮುಸ್ಲಿಂ ಹೆಣ್ಮಗಳು ಬರಬೇಕಾದ್ರೆ ಆಕೆ SCದವನಿಗೆ ಲವ್ ಮ್ಯಾರೇಜ್ ಆಗಿದ್ದಳಪ್ಪ ಅಂದ್ರೆ ಪಾಪ ಡಾಕ್ಯುಮೆಂಟ್ ಪ್ರಕಾರ ಆಕೆ ಹೆಸರು ಬರಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಕೆಲವು ದಾಖಲಾತಿಗಳು ಸೃಷ್ಟಿ ಮಾಡಿಕೊಂಡು SC ಮೀಸಲು ಕ್ಷೇತ್ರಕ್ಕೆ ಆಯ್ಕೆ ಆಗಿದ್ರಪ್ಪ ಅಂದ್ರೆ ಅದು ಆಯ್ಕೆ ಆದಕ್ಕಿನ ಮೇಲೆ ಮತ್ತು ಆಯ್ಕೆ ಮಾಡಿದವ್ರ ಮೇಲೆ ಚೀಟಿ ಕೇಸ್ ಆಗ್ಬೇಕು, ಅಟ್ರಾಸಿಟಿ ಆಗ್ಬೇಕು. ಯಾಕಂತಂದರೆ ಇವತ್ತು SC ಮೀಸಲು ಕಂಪ್ಯೂಟ್ರ್ ಅರ್ಜಿನೇ ತೊಗೋದಿಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಒಂದೇ ಡಾಕ್ಯುಮೆಂಟ್ ಕಡಿಮೆ ಕಂಪ್ಯೂಟ್ರ್ ಈ ತೊಗೋದಿಲ್ಲ ಅಪ್ಲಿಕೇಶನ್ ಅಂತೇಳಿ ಹೇಳ್ತಾರೆ. ಆದರೆ ಇದು ಹೆಂಗಾಯ್ತು, ಇಡೀ ಜಿಲ್ಲೆದಾಗೆ ಇದೇ ಪ್ರಕಾರ ಅವ್ಯವಹಾರ ಆಗ್ಯದ, ಭ್ರಷ್ಟಾಚಾರ ಆಗ್ಯದ. ಅದಕ್ಕಾಗಿ ಇವತ್ತು ಮಾನ್ಯ DC ಮೇಡಮ್ ಅವರು, ಯಾಕಂದ್ರೆ ಅವರು ಆಯ್ಕೆ ಸಮಿತಿಯ ಅಧ್ಯಕ್ಷರು, ಮಾನ್ಯ CS ಅವರು ಆಯ್ಕೆ ಸಮಿತಿಯ ಉಪಾಧ್ಯಕ್ಷರು, ಇವರಿಬ್ಬರು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜವಾಬ್ದಾರಿಯುತ ಸ್ಥಾನದಾಗಿದ್ದು ಪುನಃ ನಾವು ಕೊಟ್ಟ ಮನವಿ ಪ್ರಕಾರ ಈಗಾಗಲೇ 1 ವರ್ಷ ಏನು ಆಯ್ಕೆ ಮಾಡೋದಕ್ಕೆ ಇನ್ನೂ ಒಂದು 15 ದಿನ ಟೈಮ್ ಹೋಗಲಿ, ತಿಂಗಳು ಹೋಗಲಿ, ಎಲ್ಲ ಪರಿಶೀಲನೆ ಮಾಡಿ ಒಂದು ಕೇಂದ್ರಕ್ಕೆ ಎಷ್ಟು ಅರ್ಜಿ ಬರ್ತಾವ, ಯಾರ್ಯಾರು ಪರ್ಸೆಂಟೇಜ್ ಏನ್ತಾವ ಅದು ಆ ಪ್ರಕಾರ ನೋಡಿ ತಾವು ಆಯ್ಕೆ ಮಾಡಬೇಕು.
ಯಾಕಂತಂದರೆ ಇವರು ಮೇಲು ಜಿಲ್ಲೆಯ ಉನ್ನತ ಸ್ಥಾನದಲ್ಲಿದ್ದವರು. ಪ್ರತಿಯೊಂದು ಇವರು ಪರಿಶೀಲನೆ ಮಾಡಿದಾಗಲ್ಲ ಉಪನಿರ್ದೇಶಕರ ಮೇಲೆ, ಆಯಾ ಸಿಡಿಕೋಗಳ ಮೇಲೆ ಮತ್ತು ಇತರೆ ಅಧಿಕಾರಿಗಳ ಮೇಲೆ ಭರವಸೆಟ್ಟಿಗೆಸಿ ಅವರು ತನ್ನಂತದಕ್ಕೆ ಸಹಿ ಮಾಡಿರ್ಬೋದು. ಅದಕ್ಕೆ ಪುನಃ ಮತ್ತೊಂದು ಸಲ ಪರಿಶೀಲನೆ ಮಾಡಿ ಅದು ತಾತ್ಕಾಲಿಕ ಪಟ್ಟಿ ರದ್ದುಪಡಿಸಿ ಪುನರಾಯ್ಕೆ ಮಾಡಬೇಕಂತೇಳಿ ನಾವು ಇವತ್ತು ಮಾನ್ಯ ಡಿ ಸಿ ಅವ್ರಿಗೂ ಕೊಡ್ತೀವಿ, ಈಗ ಮಾನ್ಯ CS ಅವರಿಗೆ ಮನವಿ ಪತ್ರ ಕೊಡ್ತಿದ್ದೀವಿ. ಬನ್ನಪ್ಪ ಇಲ್ಲೇ ಯಾರಿಗೆ ಅಂತ HM ಹವಾಲ್ದಾರ್, ರಗ್ನೂರ್, RJ32 ಕನ್ನಡ ನ್ಯೂಸ್, ಯಾದಗಿರಿ.